ಹೇಳಿ. ನಿನ್ನೆ ಬೆಳಿಗ್ಗೆ ಪಟ್ಟಾಯಂ ಬಿಟ್ಟು 9:45 ಗಂಟೆಗೆ ಇದಕ್ಕೆ ಬಂಕಾಟ್ ಬಂದ್ವಿ. ಅಲ್ಲಿ ಸಫಾರಿ ವರ್ಲ್ಡ್ನಲ್ಲಿ ಇದು ಏನು ಶೋದು ಇದು ಆನೆ ಶೋ, ಆಮೇಲೆ ಡಾಲ್ಫಿನ್ ಶೋ, ವಾರ್ ಶೋ, ಆಮೇಲೆ ಬಾಂಬ್ ಹಾಕೋ ಶೋ, ಅನೇಕವಾದ ಶೋಗಳು ನೋಡಿದ್ವಿ. ಆನೆಗಳು ನೋಡಿದ್ವಿ, ಕೊಕ್ಕರೆಗಳು ನೋಡಿದ್ವಿ, ಸಿಂಹಗಳು ನೋಡಿದ್ವಿ, ಆಮೇಲೆ ಕರಡಿಗಳು ನೋಡಿದ್ವಿ, ಹಸುಗಳು ನೋಡಿದ್ವಿ. ಇಷ್ಟೆಲ್ಲ ಭಾಳಷ್ಟು ಪ್ರಾಣಿಗಳು ಸಫಾರಿ ಹೊರಲಾಗುತ್ತೆ. ಅಲ್ಲಿ ಆಟಗಳು ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ರು. ಭಾಳ ಚೆನ್ನಾಗಿ ಮಾಡಿದ್ರು, ಭಾಳ ಚೆನ್ನಾಗಿತ್ತು. ಬೆಳಿಗ್ಗೆ 9:45ರಿಂದ ಸಾಯಂಕಾಲ 5 ಗಂಟೆವರೆಗೂ ಅಲ್ಲೇ ಆಯಿತು. ಊಟನೂ ಅಲ್ಲೇ ಮಾಡಿದ್ವಿ. ಅಲ್ಲಿ ಪ್ರಾಣಿಗಳು ಬೇಕಾದಷ್ಟು ಕೊಕ್ಕರೆಗಳಂತೂ ಲೆಕ್ಕನೇ ಇಲ್ಲ, ಹುಲಿಗಳಿಗೂ ಲೆಕ್ಕನೇ ಇಲ್ಲ, ಹಸುಗಳು ಲೆಕ್ಕ ಇಲ್ಲ. ಕೊಕ್ಕರೆಗಳೆಲ್ಲ ಗಿಡಗಳನ್ನೆಲ್ಲ ಮಾಡಿ ಇಟ್ಕೊಂಡು ಎಲ್ಲ ಮೊಟ್ಟೆ ಇಟ್ಟು ಅಲ್ಲೇ ಮರಿ ಮಾಡ್ಕೊತಾರೆ. ನಿಜವಾದ ಕೊಕ್ಕರೆಗಳಿದೆ, ಕರಡಿಗಳಿದೆ, ಜಿಂಕೆಗಳಿದೆ, ಜಿಂಕೆಗಳಿದೆ, ಎಲ್ಲ ಇದೆ. ಎಲ್ಲ ಪ್ರಾಣಿಗಳು ಸೇಮ್ ನೂನುಗೂಜಿನಲ್ಲಿ ಯಾವ ಥರ ಇದೆಯೋ ಅದೇ ಥರದ ಶೋಗಳು ಚೆನ್ನಾಗಿ ನೋಡ್ತೀವಿ. ಭಾಳ ಚೆನ್ನಾಗಿತ್ತು, ಭಾಳ ಸೂಪರ್ ಆಗಿತ್ತು. ಭಾಳ ಸೂಪರ್ ಆಗಿತ್ತು. ಅವ್ರು ವೃದ್ಧ ಆಗ್ತಾರೆ ಸಫಾರಿ, ಊಟನೂ ಚೆನ್ನಾಗಿತ್ತು. ಅಲ್ಲಿ ನಾವು ನೂನುಗೂಜಿನಲ್ಲಿ ಏನು ನೋಡಿದ್ವಿ ಅದೇ ಥರ ಇಲ್ಲಿ ಇದೆ. ಅಲ್ಲಿಗಿಂತ ಪ್ರಾಣಿಗಳಿಲ್ಲಿ ಜಾಸ್ತಿ ಇದೆ, ಚೆನ್ನಾಗಿತ್ತು. ಏನು ನಾವು ಬೆಳಿಗ್ಗೆ ಬಂದಾಗಿಂದ ಸಾಯಂಕಾಲ 5 ಗಂಟೆವರೆಗೂ ಅಲ್ಲೇ ನೋಡಿದ್ವಿ, ಊಟ ಅಲ್ಲೇ ಮಾಡಿದ್ವಿ. ಇನ್ನೂ ನೋಡೋಷ್ಟು ಇತ್ತು. ಅಲ್ಲಿ ಟೈಮ್ ಆಯಿತು. ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಬಂದು ಇಲ್ಲಿ ಇಲ್ಲಿ ರೂಮ್ ಮಾಡಿ ಇಲ್ಲಿ ರೂಮ್ ಮಾಡಿಕೊಂಡು ಬ್ಯಾಂಕಾಕಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿಂದ ಆಚೆ ಇಂದಿರಾ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಊಟ ಮಾಡಿ ಬಂದು ಮಲಗಿದ್ವಿ. ಓಕೆ, ಇರಿ. ಈಗ ಟ್ರಿಪ್ಪು ಹೇಗಿತ್ತು? ಸಿಂಗಾಪುರ್, ಕೋಲಾಲಂಪುರ್, ಬ್ಯಾಂಕಾಕ್, ಆಮೇಲೆ ಥೈಲ್ಯಾಂಡ್, ಪಟ್ಟಾಯಂ. ಫಸ್ಟ್ ಬೆಂಗಳೂರು ಏರ್ಪೋರ್ಟ್ನಿಂದ 26ನೇ ತಾರೀಕು ಭಾನುವಾರ ರಾತ್ರಿ 3:30 ಬಿಟ್ವಿ. ಇಲ್ಲಿ ಇದು ಮಲೇಶ್ವರೊಳಗೆ ರಾತ್ರಿ 10:30, 11 ಗಂಟೆ ಆಗಿತ್ತು. ಅಲ್ಲಿಂದ ಅವತ್ತು ಇದಕ್ಕೆ ಏನೋ ಫ್ಲೈಟ್ ಸಿಕ್ಕಲಿಲ್ಲ. ಇದಕ್ಕೆ